ವಿನಾಯಕ ಮತ್ತು ರಾಹುಲ್ ಅನ್ನುವ ಹುಡುಗರು ರಾಮನವಮಿಯ ದಿನ ಭಗವಧ್ವಜವನ್ನ ಹಿಡ್ಕೊಂಡು ಕಾರಲ್ಲಿ ಹೋಗ್ತಾ ಇದ್ರು. MS ಪಾಳ್ಯದ ಹತ್ರ ಅನ್ಯಕೋಮಿನ ಹುಡುಗರು ಅವರನ್ನು ನಿಲ್ಲಿಸಿ ಅವರನ್ನು ಹೊಡೆದು ಅವರಿಗೆ ಹಲ್ಲೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ರಾಮನವಮಿಯ ದಿನ ಇಡೀ ದೇಶದಾದ್ಯಂತ ಇವತ್ತು ರಾಮನವಮಿ ಆಚರಣೆ ಮಾಡಲಾಗ್ತಾ ಇದೆ. ಹಾಗೆಯೇ ನಮ್ಮ ಹುಡುಗರು ಬೇರೆ ಬೇರೆ ರೀತಿಯ ಆಚರಣೆಯನ್ನು ಮಾಡ್ತಾರೆ, ಪೂಜೆ ಮಾಡ್ತಾರೆ, ಮೆರವಣಿಗೆ ತೆಗಿತಾರೆ. ಈ ಹುಡುಗರು ತಮ್ಮ ಉತ್ಸಾಹದಲ್ಲಿ ಇವತ್ತು ಭಗವಧ್ವಜ ಹಿಡ್ಕೊಂಡು ಹೋಗ್ತಾ ಇದ್ರೆ, ಸಹಜವಾಗಿ ಹಿಡ್ಕೊಂಡು ಹೋಗ್ತಾ ಇದ್ರು. ಅವರೇನು ಘೋಷಣೆ ಕೂಗ್ತಾ ಇರಲಿಲ್ಲ, ಕಾರಲ್ಲಿ ಹೋಗ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಕಾರನ್ನು ತಡೆದು ನಿಲ್ಲಿಸಿ ಅವರ ಮೇಲೆ ಹಲ್ಲೆ ಮಾಡಿರುವಂಥದ್ದು ಖಂಡನೀಯ ಇದೆ. ತಕ್ಷಣ ಆ ಎಲ್ಲರನ್ನು ಕೂಡ ಅರೆಸ್ಟ್ ಮಾಡಬೇಕು. ಅಲ್ಲಿ 5-6 ಜನ ಹುಡುಗರು ಇದ್ದರು ಅನ್ನುವಂಥದ್ದನ್ನು ರಾಹುಲ್ ಮತ್ತು ಪವನ್ ಹೇಳ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ತಕ್ಷಣ ಅವರನ್ನು ಅರೆಸ್ಟ್ ಮಾಡಬೇಕು, ಕಾನೂನಿನಂತೆ ಕ್ರಮ ಕೈಗೊಳ್ಳಬೇಕು, ಅವರನ್ನು ಬಂಧನ ಮಾಡಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಚುನಾವಣೆ ಸಂದರ್ಭದಲ್ಲಿ ಇಂಥ ಗಲಭೆಗಳನ್ನು ಎಬ್ಬಿಸಿ ಈ ಕ್ಷೇತ್ರದಲ್ಲಿ ಮತ್ತಷ್ಟು ತೊಂದರೆ ಮಾಡುವಂಥ, ಚುನಾವಣೆಗೆ ಅಡ್ಡಿ ಮಾಡುವಂಥ ಘಟನೆಗಳನ್ನು ಇಲ್ಲಿರುವಂಥ ಕಾಂಗ್ರೆಸ್ ನಾಯಕರು ಕುಮ್ಮಕ್ಕಿನಿಂದ ಏನಾದರೂ ಮಾಡಿದರೆ ಖಂಡಿತ ನಾವು ಸುಮ್ಮನೆ ಇರಲ್ಲ, ಇದಕ್ಕೆ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೆ ಇದನ್ನು ಸಹಿಸಿಕೊಳ್ಳುವಂಥ ಪ್ರಶ್ನೆ ಇಲ್ಲ. ನಮ್ಮ ಹೋರಾಟ ಮುಂದುವರಿಯುತ್ತೆ. ನಮ್ಮ ಹುಡುಗರು ಹೆದರಬೇಕಾದಂಥ ಅಗತ್ಯ ಇಲ್ಲ. ಪೊಲೀಸ್ ಇವತ್ತು ಚುನಾವಣಾ ಸಂದರ್ಭದಲ್ಲಿ ಇದ್ದರೂ ಕೂಡ ಅನವಶ್ಯಕವಾಗಿ ಮಾತಾಡುವಂಥದ್ದು, ಅದರ ಜೊತೆಗೆ ಬಹಳ ಬೇಜವಾಬ್ದಾರಿಯಿಂದ ಮಾತಾಡ್ತಿದ್ದಾರೆ ಅನ್ನುವಂಥದ್ದನ್ನು ಕೂಡ ಕೇಳಿದ್ದೀನಿ. ತಕ್ಷಣ ನಾನು ಪೊಲೀಸ್ ಕಮಿಷನರು ಮತ್ತು DCPಗೆ ಮಾತಾಡ್ತೀನಿ. ತಕ್ಷಣ ಅವರನ್ನು ಬಂಧನ ಮಾಡಬೇಕು ಮತ್ತು ಕಾನೂನಿನಂತೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಇದೆ.